ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದೆಷ್ಟರ ಮಟ್ಟಿಗೆ ಹಂಗಾಮ ನಡೀತಾ ಇದೆ ನಾವು ನೀವು ನೋಡ್ತಾ ಇದ್ದೀವಿ. ಇನ್ನು ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದ್ದಾರೆ ನೋಡಿ. ಈಗ ಅದು ವಿಚಾರಣೆ ನಡೀತಾ ಇದೆ. ವಿಚಾರಣೆ ನಡೀತಿರುವಂಥ ಸಂದರ್ಭದಲ್ಲಿ ಮಾತಾಡುವಂಥದ್ದು ಸರಿಯಲ್ಲ. ವಿಚಾರಣೆ ಮುಗಿಯೋ ತನಕ ಅಂದರೆ ತನಿಖೆ ಮುಗಿಯೋ ತನಕ, ತನಿಖಾ ವರದಿ ಬರೋ ತನಕ ಆ 14 ಸೈಟ್ಗಳು ನಮ್ಮವಲ್ಲ. ಬಂದಾದ ಮೇಲೆ ಅದು ನಮ್ಮದು ಅನ್ನೋದಾದ್ರೆ ನಮಗೆ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಸಿಗಲಿಲ್ಲ ಅಂತಂತಂದರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ಮುಡಾ ಸೈಟನ್ನು ವಾಪಸ್ ಕೊಡೋ ಬಗ್ಗೆ ಹೇಳಾಗಿದೆ. 2005ರಿಂದ ನಿವೇಶನ ಕೊಟ್ಟಿರೋ ಬಗ್ಗೆ ತನಿಖೆ ಆಗ್ತಾ ಇದೆ. ಅಲ್ಲಿಂದ ಎಲ್ಲವೂ ಕೂಡ ವಾಪಸ್ ಹೋಗಿದೆ ಅಂತಂದರೆ ನಮಗೆ ಕೊಟ್ಟಿರುವಂಥ ನಿವೇಶನವೂ ಕೂಡ ವಾಪಸ್ ಹೋಗಿದೆ, ಅದರ ರದ್ದಾಗಿದೆ ಅಂತ ಅರ್ಥ. ಹೀಗಾಗಿ ಆ ನಿವೇಶನಗಳು ನಮ್ಮ ಸುಪರ್ದಿಗೆ ಈಗ ಇಲ್ಲ. ನ್ಯಾಯಾಂಗ ತನಿಖೆ ಬರಲಿ, ತನಿಖೆಯ ವರದಿ ಬರೋ ತನಕ ಸೈಟ್ಗಳು ನಮ್ಮವಲ್ಲ. ತನಿಖೆ ಮಾಡಿ ಇದೇನಾದರೂ ನಮ್ಮದು ಅನ್ನೋದಾದ್ರೆ ನಮಗೆ ಸಿಗುತ್ತೆ. ನಮಗೆ ಸಿಗಲಿಲ್ಲ ಅಂತಂತಂದರೆ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ. ಅಲ್ಲ, ಈಗಾಗಲೇ ಅದನ್ನು ಹೇಳಿದರೆ ವಾಪಸ್ ಕೊಡ್ತೀನಿ ಅಂತ ಇವಾಗ ಜುಡಿಷಿಯಲ್ ಕಮಿಷನ್ಗೆ ಮಾಡಿದ್ದಾರೆ. ಜುಡಿಷಿಯಲ್ ಕಮಿಷನ್ಗೆ ಏನು ಹೇಳಿದೆ, 2005ರಿಂದ ಏನೇನು ಸೈಟ್ಗಳು ಕೊಟ್ಟಿದೆ ಅದನ್ನೆಲ್ಲನೂ ತನಿಖೆ ಮಾಡಬೇಕು ಅಂತ ಹೇಳಿದೆ. ಅದರರ್ಥ ಏನರ್ಥ? ಅದು ರದ್ದಾಗಿದೆ ಅಂತಲೇ ಅರ್ಥ. ಈಗ ಅದು ನಮ್ಮ ಸುಪರ್ದಿಗೆ ಬರೋದಿಲ್ಲ. ಆ ಜುಡಿಷಿಯಲ್ ಕಮಿಷನ್ ಅವರು ತನಿಖೆ ಮಾಡಿ ವರದಿ ಕೊಡೋ ತನಕ ಅದು ನಮ್ಮ ಸೈಟ್ಗಳಲ್ಲ. ಸೊ ಹಾಗಾಗಿ ಅವ್ರು ತನಿಖೆ ಮಾಡಿ ವರದಿ ಕೊಡ್ತಾರೆ. ಅವ್ರು ನಮ್ಮದು ಅಂತ ಹೇಳಿದ್ರೆ ಸೈಟ್ ನಮ್ದಾಗುತ್ತೆ. ಇಲ್ಲ ಅಂದರೆ ನಾವು ಕೋರ್ಟ್ಗೂ ಹೋಗಿ ನಾವು ನಮ್ಮ ನ್ಯಾಯ ದೊರಕಿಸ್ಕೊಳ್ಳೋಕೆ ನಾವೇನು ವೈಯಕ್ತಿಕವಾಗಿ ಮಾಡಬೇಕು, ಕುಟುಂಬದವರು ನಾವು ಅದನ್ನು ಮಾಡ್ತೀವಿ. ಆದರೆ ಅದನ್ನು ಅನ್ನೆಸೆಸರಿಯಾಗಿ ತಂದೆಯವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಬಿಂಬಿಸೋದಿದೆಯಲ್ಲ, ಅದು ಸುಳ್ಳು. ಜುಡಿಷಿಯಲ್ ಕಮಿಷನ್ ಕೊಟ್ಟಿಗೆ ಇನ್ನೇನು ಅರ್ಥ? 2005ರಿಂದ ಏನೇನು ಸೈಟ್ಗಳಿಗೆ ಹೋಗಿದೆ, ಈ ಥರ ಮೂಡಾದಿಂದ ಕೊಟ್ಟೋದು ಅದನ್ನೆಲ್ಲನೂ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ತನಿಖೆ ಮುಗಿದು ಅವ್ರು ವರದಿ ಕೊಡೋ ತನಕ ಆ ಸೈಟ್ ನಮ್ದಲ್ಲ. ಅಂದ್ರೆ ಈ 14ಕ್ಕೆ ಸೇರಿದಂತೆ ಉಳಿದಂತೆ ಬೇರೆ ಪ್ರಕರಣದಲ್ಲಿ ಇರ್ತಕ್ಕಂಥ ಬೇರೆ ಪ್ರಕರಣಗಳನ್ನು ಕೂಡ ಹಂಗೆ ಆಗುತ್ತೆ. ಅಲ್ಲ, ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತು, ಸುದ್ದಿ ಆಯಿತು ಗೊತ್ತಿರುವಂಥ ಸಂಗತಿ. BJP ಇದನ್ನು ಪ್ರಮುಖ ಅಸ್ತ್ರವನ್ನಾಗಿ ಬಳಸ್ಕೊಂಡಿದೆ. ಅಷ್ಟೇ ಅಲ್ಲ, ಇಲ್ಲಿಂದ ಅಂದರೆ ಬೆಂಗಳೂರಿನಿಂದ ಮೈಸೂರಿನ ತನಕ ಪಾದಯಾತ್ರೆ, ನಾಳೆ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಒಂದು ಕಡೆ ನಡೆಯುತ್ತೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಒಂದು ದಿವಸ ಜನಾಂದೋಲನ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿರುವಂಥದ್ದು. ಈ ಮುಖಾಂತರ ಏನು ಅಂತಂದರೆ BJP ಭ್ರಷ್ಟಾಚಾರ ಏನೇನು ಮಾಡಿದೆ ಅದರ ವಿವರಗಳನ್ನು ಕೂಡ ಜನರಿಗೆ ಮುಟ್ಟಿಸುವಂಥದ್ದು. ಜೊತೆಗೆ JDSನ ಭ್ರಷ್ಟಾಚಾರಗಳೇನು, ದೇವೇಗೌಡರು ಫ್ಯಾಮಿಲಿಯ ವಿವರಗಳೇನು, ಆಸ್ತಿಯ ವಿವರಗಳೇನು, ಅದನ್ನೂ ಕೂಡ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನು ನಡೀತಾ ಇದೆ ಬನ್ನಿ ನೋಡೋಣ. ಬೃಹತ್ ವೇದಿಕೆ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ವೇದಿಕೆಗಳು, ಕಣ್ಣು ಹಾಯಿಸಿದ ಕಡೆಗಳಲ್ಲೆಲ್ಲ ಬ್ಯಾನರ್ಗಳು, ಪೋಸ್ಟರ್ಗಳು, ಸಾವಿರಾರು ಕುರ್ಚಿಗಳು. ಇದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ. ದೋಸ್ತಿಗಳ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಕಾಂಗ್ರೆಸ್. ಮೈಸೂರಿನಲ್ಲಿಂದು ಸಿದ್ದರಾಮಯ್ಯ ಪರ ಶಕ್ತಿ ಪ್ರದರ್ಶನ. ಒಂದೆಡೆ ಮುಡಾ ಅಕ್ರಮದಲ್ಲಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ನಡೆಸುತ್ತಿವೆ. ಇತ್ತ ಕಾಂಗ್ರೆಸ್ ಜನಾಂದೋಲನ ಯಾತ್ರೆ ಮೂಲಕ ದೋಸ್ತಿಗಳಿಗೆ ಟಕ್ಕರ್ ಕೊಟ್ಟಿದ್ದು. ಇವತ್ತು ಮೈಸೂರಿನಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಜನಾಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಮೈಸೂರು ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಾಗೂ ಸಂಪುಟದ ಎಲ್ಲಾ ಸಚಿವರು, ಶಾಸಕರು ಜನಾಂದೋಲನ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ನಾನು ಎಲ್ಲಾ ಕಾಲಕ್ಕೂ ಸಿದ್ದರಾಮಯ್ಯ ಪರ ಎಂದ ಡಿಕೆ. ಜನಾಂದೋಲನ ಸಮಾವೇಶದ ಸಿದ್ಧತೆ ಪರಿಶೀಲಿಸಿ ಮಾತನಾಡಿದ ಡಿಸಿಎಂ ಡಿಕೆ, ಸಿಎಂ ಸಿದ್ದರಾಮಯ್ಯ ಯಾವ ಸಮಾವೇಶಕ್ಕೂ ಬರುವುದು ಬೇಡ, ಜೆಡಿಎಸ್ ಬಿಜೆಪಿ ಅವರನ್ನ ನಾವೇ ಎದುರಿಸ್ತೇವೆ ಅಂತ ಹೇಳಿದ್ರು. ನಾನು ಎಲ್ಲಾ ಕಾಲಕ್ಕೂ ಸಿಎಂ ಸಿದ್ದರಾಮಯ್ಯನವರ ಪರ ಇದ್ದೇನೆ, ನಮ್ಮ ಇಡೀ ಪಕ್ಷವೇ ಸಿಎಂ ಪರ ಗಟ್ಟಿಯಾಗಿ ನಿಲ್ಲುತ್ತೆ ಅಂತ ಬ್ಯಾಟ್ ಬೀಸಿದ್ರು. ಏನು ಕಾಂಗ್ರೆಸ್ ಪಕ್ಷ ಏನಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ. ಬಂಡೆನೋ ಬಲನೋ ತೋಳೋ ಏನೋ, ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ಕುಮಾರಣ್ಣವರು ಅವರ ನುಡಿಮುತ್ತುಗಳನ್ನು ನುಡಿದಿದ್ದಾರೆ. ಇದೆಲ್ಲ ಕೂಡ ಇದ್ಮೇಲೆ ಅವ್ರ ಪಾರ್ಟಿಯವರು ತೀರ್ಮಾನ ತಗೊಂಡು ಏನೋ ರಾಜಕೀಯ ಮಾಡಿಕೊಂಡು ಮಂತ್ರಿಗಿರಿ ಅಂತ ಇಳಿಸ್ಬಿಡ್ತೀನಿ ಅಂತ ಏನೋ ಎದುರಿಸಿದ್ರು ಅಂತ ಯಾವುದೋ ಪೇಪರಲ್ಲಿ ನೋಡಿದೆ. ಆಮೇಲೆ ಅವ್ರು ಪಾದಯಾತ್ರೆ ಮಾಡಿದ್ರು. ಅವ್ರು ಮಾಡ್ಕೊಳ್ಳಿ, ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಈಗ ನಮ್ಮ ಚೀಫ್ ಮಿನಿಸ್ಟ್ರು ನಾವೇ ಹೇಳ್ದೋ ನೀವು ಬರೋದು ಬೇಡ ಅಂತ. ಚೀಫ್ ಮಿನಿಸ್ಟರ್ ಅವಶ್ಯಕತೆ ಇಲ್ಲ, ನಾವು ಸಾಕು ಇವ್ರನ್ನೆಲ್ಲ ಅರಗಿಸ್ಕೋತೀವಿ, ನೀವೇನು ಬರೋದು ಬೇಡ ಅಂತ. ಇಲ್ಲೂ ಅವ್ರ ಅವಶ್ಯಕತೆ ಇರಲಿಲ್ಲ. ಆದರೆ ಅವ್ರಿಗೆ ಇವ್ರದ್ದು ಹೋಮ್ ಟೌನ್ ಇದು, ಹೋಮ್ ಟೌನಲ್ಲಿ ಜನರಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಬರ್ತಾಯಿದ್ದಾರೆ. ಸೊ ಇದು ಕಾಂಗ್ರೆಸ್ ಪಕ್ಷದ ಒಂದು ತೀರ್ಮಾನ.
ನಾನು ಕಳ್ಳ ಅಲ್ಲ ಅಂತ ದಾಖಲೆ ಕೊಡಬೇಕಿತ್ತು ಎಂದ ಅಶೋಕ್. ಸಿಎಂ ರಾಜೀನಾಮೆ ಸಮಯ ಹತ್ತಿರವಾಗಿದೆ ಎಂದ ವಿಜೇಂದ್ರ. ಬಿಜೆಪಿ ಜೆಡಿಎಸ್ ನಾಯಕರು ನಡೆಸುತ್ತಿರುವಂತಹ ಮೈಸೂರು ಚಲೋ ಪಾದಯಾತ್ರೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಮಂಡ್ಯದ ತೂಬಿನಕೆರೆಯಿಂದ ಶುರುವಾದ ಯಾತ್ರೆ ಶ್ರೀರಂಗಪಟ್ಟಣದಲ್ಲಿ ಅಂತ್ಯವಾಗಿದೆ. ಇಂದು ಮೈಸೂರಿನತ್ತ ತೆರಳಲಿದೆ. ನಿನ್ನೆ ರಾತ್ರಿ ಶ್ರೀರಂಗಪಟ್ಟಣದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅಶೋಕ್, ಸಿದ್ದರಾಮಯ್ಯ ಪ್ರಾಮಾಣಿಕರಾಗಿದ್ರೆ ವಿಧಾನಸೌಧದಲ್ಲೇ ನಾನು ಕಳ್ಳ ಅಲ್ಲ ಅಂತ ದಾಖಲೆ ಕೊಡಬೇಕಾಗಿತ್ತು, ಮೈಸೂರಿನಲ್ಲಿ ಯಾಕೆ ಕೊಡುತ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ವಿಜೇಂದ್ರ ಮಾತನಾಡಿ, ವಾಲ್ಮೀಕಿ ನಿಗಮ ಹಾಗೂ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ A1 ಆರೋಪಿ. ಅವರು ರಾಜೀನಾಮೆ ಕೊಡುವ ಸಮಯ ಹತ್ತಿರವಾಗಿದೆ ಅಂತ ಗುಡುಗಿದ್ರು. ಮಾಡಿಲ್ಲ ಅಂದ್ರೆ ವಿಧಾನಸಭೆಯಲ್ಲಿ ಅದೇನೇನ್ ದಾಖಲೆ ಕೊಟ್ಬಿಡು. ನೀವೀಗ ದಾರಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾವು ಓಡಿಸ್ಕೊಂಡು ಹೋಗ್ತಾ ಇದ್ದೀರಿ, ಪೊಲೀಸರು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಾವು ಬಿಜೆಪಿ ಅವರು ವಿರೋಧ ಅವರು ಓಡಾಡಿ ಹೋಗ್ತಾ ಇದ್ದಾರೆ. ನಾನು ಕಳ್ಳ ಅಲ್ಲ, ನಾನು ಕಳ್ಳ ಅಲ್ಲ, ನಾನು ಕಳ್ಳ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕಪ್ಪ ಬೇಕಾಗಿತ್ತು? ವಿರೋಧ ಪಕ್ಷವಾಗಿ ನಮ್ ಕೆಲಸ ನಾವು ಮಾಡ್ತೀರಿ, ಹೋರಾಟ ಮಾಡೋದು, ಕಳ್ಳನ್ನ ಹಿಡಿಯೋ ಕೆಲಸ ನಮ್ಮದು. ನಾನು ಕಳ್ಳ ಅಲ್ಲ ಅಂತ ಯಾಕೆ ಹೇಳ್ತೀಯ? ವಿಧಾನಸಭೆಯಲ್ಲೇ ಒಂದ್ಸರಿ ನಾನು ಕಳ್ಳ ಅಲ್ಲ ಅಂತ ಡಾಕ್ಯುಮೆಂಟ್ ಕೊಟ್ಟಿದ್ರೆ ಮುಗ್ದೋಗಿತ್ತಲ್ಲ. ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ಇನ್ನೇನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಸಂತೋಷದಿಂದ ಪಟಾಕಿ ಹೊಡಿತಾ ಇದ್ದಾರೆ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಭ್ರಷ್ಟ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂತ ಕ್ಷಣಗಣನೆ ಪ್ರಾರಂಭ ಆಗಿದೆ. ಕುಮಾರಸ್ವಾಮಿ ವಿರುದ್ಧ ಟೀಕೆ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ತಿರುಗೇಟು ಕೊಟ್ಟಿದ್ದಾರೆ. ನಾವು ಕೂಡ ಗೌಡ್ರೆ, ಒಕ್ಕಲುತನದ ಬಗ್ಗೆ ಮಾತನಾಡಬೇಡಿ, ನಿಮ್ಮ ತಂದೆಯ ಬಗ್ಗೆ ನಾನು ಮಾತನಾಡಿಲ್ಲ, ನೀವು ಎಚ್ಚರಿಕೆಯಿಂದ ಇರಿ ಅಂತ ಟಾಂಗ್ ಕೊಟ್ರು. ಅಷ್ಟೇ ಅಲ್ಲದೆ ಈ ಹಿಂದೆ ಮೇಕೆದಾಟುವಿಗಾಗಿ ಡಿಕೆಶಿ ಮಾಡಿದ್ದ ಪಾದಯಾತ್ರೆ ಬಗ್ಗೆಯೂ ಕೂಡ ನಿಖಿಲ್ ವ್ಯಂಗ್ಯವಾಡಿದ್ರು. ನಾವು ಕೂಡ ಒಕ್ಕಲಿಗರೇ, ನಮ್ಮ ಒಕ್ಕಲತನಕ್ಕೆ ಪ್ರಶ್ನೆ ಮಾಡಬೇಡಿ, ನಾವು ರೈತರ ಮಕ್ಕಳೇ, ದಯಮಾಡಿ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡಿ. ಇಲ್ಲಿವರೆಗೂ ನಾನು ಸಹಿಸಿಕೊಂಡು ಬಂದಿದ್ದೇನೆ. ನಿಮ್ ತಂದೆ ಕೆಂಪೇಗೌಡರ ಬಗ್ಗೆ ನೀವೇನ್ ಮಾತನಾಡ್ತೀರಿ? ಎಂದಾದ್ರೂ ನಿಖಿಲ್ ಕುಮಾರಸ್ವಾಮಿ ನಿಮ್ ತಂದೆ ಕೆಂಪೇಗೌಡರ ಬಗ್ಗೆ ಮಾತನಾಡಿದ್ರೆ ಏನಾಗ್ಬೋದು ಸರ್ ನಿಮ್ಗೆ? ಏನಣ್ಣ, ಒಬ್ಬ ಯುವಕ ಇದ್ದೇನೆ, ಕಿರಿಯ ಇದ್ದೇನೆ, ನೀವು ಬಹಳ ಹಿರಿಯಕರು, ಅನುಭವಿಗಳು, ದಯಮಾಡಿ ನಿಮ್ಮ ಸಂಸ್ಕಾರನ ಮರಿಬೇಡಿ. ಬಂದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ನೆನ್ಸ್ಕೊಳ್ಳಿ, ತೂರಾಡ್ಕ ಹೋದ್ರು, ನಮ್ಮ ನೀರು ನಮ್ಮ ಹಕ್ಕು, ತೂರಾಡ್ಕ ಪಾದಯಾತ್ರೆ ಮಾಡಿದ್ರು. ನಮ್ಮ ನೀರು ಇಲ್ಲ, ನಮ್ಮ ಹಕ್ಕು ಇಲ್ಲ, ನಮ್ಮ ನೀರು ಕಂಡವ್ರ ಹಕ್ಕು. ಒಂದೇ ವೇದಿಕೆಯಲ್ಲಿ ನಡೆಯಲಿದೆ ಸಮಾವೇಶ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗ್ತಿದೆ. ಇಂದು ಇದೇ ಮೈದಾನದಲ್ಲಿ ಕಾಂಗ್ರೆಸ್ ತನ್ನ ಜನಾಂದೋಲನ ಸಮಾವೇಶ ನಡೆಸಿದ್ರೆ, ನಾಳೆ ಬಿಜೆಪಿ ಜೆಡಿಎಸ್ ಇದೇ ಮೈದಾನ ಹಾಗೂ ಇದೇ ವೇದಿಕೆಯಲ್ಲಿ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾವೇಶ ನಡೆಸಲಿವೆ. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಜನಾಂದೋಲನ ಸಮಾವೇಶ ಹಲವು ಕಾರಣಗಳಿಂದ ಮಹತ್ವ ಪಡೆದುಕೊಂಡಿದೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಅದ್ಯಾವ ದಾಖಲೆ ಬಿಡುಗಡೆ ಮಾಡ್ತಾರೋ ನೋಡ್ಬೇಕಿದೆ. ರಾಮ್, TV9 ಮೈಸೂರು.